ಇದಕ್ಕೊಂದು ಏನಾದರೂ ಉತ್ತರ ಹುಡುಕಲೇಬೇಕು ಅನ್ನುವಂಥದ್ದು. ಎರಡೂ ಬಣದ ಕಡೆ ಅಲ್ಲಿ ಬುದ್ಧಿವಂತರಿದ್ದಾರೆ, ಇಲ್ಲಿ ಬುದ್ಧಿವಂತರಿದ್ದಾರೆ. ಯಾಕಂದ್ರೆ ಡಿ ಕೆ ಶಿ ಅವ್ರಿಗೆ ಅನುಕೂಲ ಮಾಡುವ ಸಲುವಾಗಿ ಮತ್ತೊಂದು ಕಾರಣಕ್ಕೆ ಅನೇಕ ಜನ ಅವರು ಬೆಂಬಲಿಗಳು ನಿಂತಿದ್ದಾರೆ, ಶಾಸಕರಿದ್ದಾರೆ, ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಅವ್ರವ್ರಿಗೆ ಸದಾ ತಲೆ ತಿಕ್ತಾನೆ ಇರ್ತಾರೆ. ಹಾಗೆ ಸಿದ್ದರಾಮಯ್ಯವರು ಸುತ್ತಮುತ್ತ ಇರುವಂಥವ್ರು ಅವರು ಸಹಿತ ಇದನ್ನು, ಯಾಕೆ ನಾಳೆ ಅವರು ಅಧಿಕಾರ ಉಳಿಬೇಕಲ್ಲ, ತಾವು ಅಧಿಕಾರದಲ್ಲಿ ಮುಂದುವರಿಬೇಕು, ಚಲೋ ಪೋಸ್ಟ್ಗಳು ಸಿಗಬೇಕು ಅನ್ನೋದು ಅವ್ರಿಗೂ ಇರ್ತದೆ. ಹೀಗಾಗಿ ಇವರಿಬ್ಬರತೆ ಕಳೆದ್ರೆ ಇವತ್ತು ಕಾಂಗ್ರೆಸ್ ಒಂದು ಏನಪ್ಪ ಅಂತಂದ್ರೆ ಎಲ್ಲಿ ಅಳೆದು ಹೋಗ್ತದಲ್ಲ ಅನ್ನುವಂಥ ಸ್ಥಿತಿ ಬಂದು ನಿಂತದೆ. ನಿಜವಾಗಿ ಇದನ್ನು ಹಾದಿ ನೋಡ್ತಾ ಇವತ್ತು ಬಿ ಜೆ ಪಿ ಆಗಿರ್ಬೋದು ಅಥವಾ ಇನ್ನೊಂದು ಜೆ ಡಿ ಎಸ್ ಆಗಿರ್ಬೋದು. ಜೆ ಡಿ ಎಸ್ ಅಂತ ಅದು ಶಕ್ತಿ ಇಲ್ಲ ಮಾತಾರೆ, ಅದು ಬಿ ಜೆ ಪಿ ಇದನ್ನು ಈ ಡೆವಲಪ್ಮೆಂಟನ್ನು ತನ್ನ ಬೀಡಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಂತೆ. ಹೀಗಾಗಿ ಇವತ್ತು ಅಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದರಿಂದಾಗಿ ಡಿ ಕೆ ಶಿ ಅವರು ಸಹಿತ ಏನಾದರೂ ಆಗಲ್ಲಪ್ಪ, ನಾವಂತ ಮುಳುಗಿದ್ದೀವಿ, ಬೇಕಾದಾಗಲಿ ನಾವು ಒಂದಿಷ್ಟು ಪಕ್ಷ ಹೊಡೆಯುವಂಥದ್ದು ಅಥವಾ ಒಂದು 10-20 ಜನ 20-25 ಜನರಿಂದ ರಾಜೀನಾಮೆ ಕೊಡಿಸುವಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಇದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ತಾ ಇದೆ ಅಂತ, ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿ ಅಂತೇಳಿ. ಒಂದು ಲೆಕ್ಕದ ಪ್ರಕಾರ ಹೆಚ್ಚು ಕಡಿಮೆ 120ರವರೆಗೆ 20-21ರವರೆಗೆ ಬೆಂಬಲ ಸಿದ್ದರಾಮಯ್ಯರ ಪರ ಆದಂತೇಳಿ ಸುದ್ದಿಗಳಿದ್ದಾವೆ. ಇನ್ನು ರಿಮೈನಿಂಗ್ ಒಂದು 20-21 ಜನ ಡಿ ಕೆ ಶಿ ಅವ್ರ ಜೊತೆಗಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಹಾಗಾದ್ರೆ ಏನಾಗ್ಬೋದು?